ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ನಲ್ಲಿ ಬ್ಯುಸಿ ಆಗಿರುವಂಥ ನರೇಂದ್ರ ಮೋದಿ ಬಹಳ ಕ್ರೂಷಿಯಲ್ ಆಗಿರೋ ಮೀಟಿಂಗ್ ನಡೀತಾ ಇದೆ. ಆ್ಯಕ್ಚುಲಿ ಪಾಕಿಸ್ತಾನಕ್ಕೆ ಹೆಂಗೆ ಹೊಡಿಬೇಕೋ ಹೊಡೆದಾಗ್ಬಿಟ್ಟಿದೆ. ಪಾಕಿಸ್ತಾನ ರಿಟಾಲಿಯೇಟ್ ಮಾಡುವಂಥ ಆಲೋಚನೆ ಮಾಡೋಕ್ಕೂ ಆಗದಂಗೆ ಹೊಡೆದಾಗ್ಬಿಟ್ಟಿದೆ. ಅದರ ಮೇಲೂ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ನಡೆಸ್ತಿದ್ದಾರೆ ಮೋದಿ. ಅಂದರೆ ಬಹುದೊಡ್ಡ ಆಪರೇಷನನ್ನು ಭಾರತ ತಾನಾಗಿಯೇ ಕೈಗೆತ್ತಿಕೊಳ್ಳಲಿದೆ. ಈಗ ಸಣ್ಣದಾಗಿ ಬಾಲ ಬಿಚ್ಚಿದ್ರು ಪಾಕಿಸ್ತಾನ. ಭಾರತ ಬಹುದೊಡ್ಡ ಆಪರೇಷನ್ ಒಂದನ್ನು ಕೈಗೆತ್ತಿಕೊಳ್ಳೋ ಪ್ಲ್ಯಾನ್ ರೆಡಿ ಮಾಡ್ತಾ ಇದೆಯಾ? ಹಾಗಾದರೆ ಭಾರತದ ಟಾರ್ಗೆಟ್ ಈ ಸಲ ಬೇರೆನಾ? ಏನಿದು ಪಿನಾಕ ರಾಕೆಟ್? ಯಾಕೆ ಅದರ ವಿಚಾರ ಈಗ ಇದ್ದಕ್ಕಿದ್ದಂತೆ ಬಂದಿದೆ? ಇಡೀ ಲಾಹೋರನ್ನು ಒಂದೇ ನಿಮಿಷದಲ್ಲಿ ಧ್ವಂಸ ಮಾಡುತ್ತಾ ಭಾರತ? ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್. ಈಗ ಎಕ್ಸ್ಪರ್ಟ್ಸ್ ಒಪಿನಿಯನ್ ಎಲ್ಲ ಬರ್ತಿರೋದು. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನೋಡಿ ಈಗ ದಿಢೀರಂತ ಕೆಲವು ಬೆಳವಣಿಗೆಗಳಾಗಿವೆ. ಭಾರತದ ರಕ್ಷಣಾ ಖಾತೆ ರಾಜ್ಯ ಸಚಿವರು ಪುಟಿನ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಪುಟಿನ್ ಭೇಟಿ ಮಾಡಿದ ಭಾರತದ ರಕ್ಷಣಾ ಖಾತೆ ರಾಜ್ಯ ಸಚಿವ ಪ್ರೋಟೋಕಾಲ್ ಅನ್ನ ಮುರಿದು ರಾಜ್ಯ ಸಚಿವ ಸಂಜಯ್ ಸೇಠ್ ರಷ್ಯಾ ಅಧ್ಯಕ್ಷರನ್ನ ದಿಢೀರಂತ ಭೇಟಿ ಮಾಡಿದ್ಯಾಕೆ? ಇದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಲಿದೆಯಾ ಭಾರತ? ಈ ಯುದ್ಧವನ್ನ ಇನ್ನು ಯುದ್ಧ ಅಂತ ಘೋಷಣೆ ಮಾಡಿಲ್ಲ. ಇದು ಜಸ್ಟ್ ಏರ್ ಸ್ಟ್ರೈಕ್ ರೀತಿಯಲ್ಲಿ ನಡೀತಿದೆ. ಆದರೆ ಇದನ್ನ ಯುದ್ಧದ ಲೆವೆಲ್ಗೆ ತಗೊಂಡು ಹೋಗುವಂತ ಭಯಂಕರ ಪ್ಲಾನ್ ಒಂದು ಈಗ ಸಿದ್ಧವಾಗ್ತಿದೆಯಾ? ಯಾಕಂದ್ರೆ ಅವತ್ತು ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆ ಹೆಂಗ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿದ್ರಲ್ಲ, ಅದೇ ರೀತಿ ಈಗ ಸೇನಾ ಮುಖ್ಯಸ್ಥರ ಜೊತೆಗೆ ಅಜಿತ್ ದೋವಲ್ ಜೊತೆಗೆ ಅಮಿತ್ ಶಾ, ರಾಜನಾಥ್ ಸಿಂಗ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಿದ್ದಾವೆ. ಮತ್ತು ಮೀಸಲು ಪಡೆಯನ್ನು ಕರೆಸ್ಕೊಳ್ಳೋದಿಕ್ಕೆ ಅಂದ್ರೆ ಹೆಚ್ಚುವರಿಯಾಗಿ ಸೈನ್ಯದ ಬಲ ಬೇಕಾಗತ್ತಲ್ಲ, ಅಂಥ ಟೈಮಲ್ಲಿ ಈ ಆರ್ಡರ್ ಕೊಡ್ತಾರೆ. ಈಗ ಮೋದಿ ಸೇನೆಗೆ ಅಂಥದ್ದೊಂದು ಅಧಿಕಾರ ಕೊಟ್ಟಿದ್ದಾರೆ. ಮೀಸಲು ಅಥವಾ ಬೇರೆ ಯಾವ ವಿಶೇಷವಾಗಿ ಇರ್ತಾರೋ, ರಜೆಯಲ್ಲಿರೋರು ಮತ್ತೆ ಕೆಲವೊಂದ್ಸಲ ನಿವೃತ್ತ ಆಗಿರೋರ್ನು ಕೂಡ ಅವಶ್ಯಕತೆ ಬಿದ್ದರೆ ಕರೆಸ್ಕೊಳ್ತಾರೆ. ಒಟ್ಟಿನಲ್ಲಿ ಹೆಚ್ಚುವರಿಯಾಗಿ ಕರೆಸ್ಕೊಳ್ಳೋದಕ್ಕೂ ಕೂಡ ಮೋದಿ ಆರ್ಡರ್ ಮಾಡಿದ್ದಾರೆ. ಅಲ್ಲಿ ನೋಡಿದ್ರೆ ಪ್ರೋಟೋಕಾಲ್ ಮುರಿದು ಸಂಜಯ್ ಸೇಠ್ ರಕ್ಷಣಾ ಸಚಿವ ರಾಜ್ಯ ಖಾತೆ ಪುಟಿನ್ ಅವ್ರನ್ನ ಭೇಟಿ ಮಾಡಿರೋದು. ಪುಟಿನ್ ಈ ಟೈಮಲ್ಲಿ ಅವರಿಗೆ ಭೇಟಿ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಏನೋ ಒಂದು ದೊಡ್ಡದು ನಡೀತಾ ಇದೆ. ಸಿಂಧೂರದ ನಡುವೆ ರಷ್ಯಾ ಅಧ್ಯಕ್ಷರನ್ನ ಭೇಟಿ ಮಾಡಿರೋದು ಮಾತ್ರ. ಒಂದು ದೇಶ ಇನ್ನೊಂದು ದೇಶದ ಮೇಲೆ ಅಟ್ಯಾಕ್ ಮಾಡ್ತಿರೋ ಹೊತ್ತಲ್ಲಿ, ಎರಡು ದೇಶಗಳ ನಡುವೆ ಯುದ್ಧದ ಪರಿಸ್ಥಿತಿ ಇರುವಂತಹ ಹೊತ್ತಲ್ಲಿ ರಷ್ಯಾ ಅಧ್ಯಕ್ಷರನ್ನ ದಿಢೀರಂತ ಭೇಟಿ ಮಾಡಿರೋದು ಬಹಳ ಚರ್ಚೆಗೆ ಕಾರಣವಾಗಿದೆ. ಈಗ ಏನೋ ಒಂದು ದೊಡ್ಡದು ನಡೀತಾ ಇದೆ, ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಥರ ಕಾಣಿಸ್ತಾ ಇದೆ. ಯಾಕಂದರೆ ಪಾಕಿಸ್ತಾನ ಈಗ ಸೌದಿ ಅರೇಬಿಯಾ ಸುಮಾರು ರಾಷ್ಟ್ರಗಳನ್ನೆಲ್ಲ ಕೇಳ್ಕೊಳ್ತಾ ಇದೆ, ಹೆಂಗಾದರೂ ಈ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಅಂತ. ಕತಾರ್ ಜೊತೆ ಮಾತಾಡಿದೆ, ಚೀನಾ ಜೊತೆ ಮಾತಾಡಿದೆ. ಮುಂದ್ಗಡೆಯಿಂದ ನಾವು ರೆಡಿ ಅಂತ ಹೇಳ್ತಿದ್ರು ಕೂಡ ಅವ್ರ ದುಡ್ಡು ಮುಗಿದು ಹೋಗ್ತಿದೆ, ಇಂಧನ ಮುಗಿದು ಹೋಗ್ತಿದೆ, ಹಾಗೆ ಶಸ್ತ್ರಾಸ್ತ್ರಗಳು ಕೂಡ ಮುಗಿದು ಹೋಗ್ತೇವೆ. ಏನು ಮಾಡುತ್ತೆ ಪಾಕಿಸ್ತಾನ? ನಮ್ಮ ಡ್ರೋನ್ ಹೊಡೆದು ಹಾಕಲಿಲ್ಲ. ಯಾಕೆ ಅಂದರೆ ನಾವು ಎಲ್ಲ ಎಕ್ಸ್ಪೋಸ್ ಮಾಡ್ದಂಗೆ ಆಗ್ಬಿಡುತ್ತೆ, ಎಲ್ಲ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಅದಕ್ಕೆ ಹೊಡೆದು ಹಾಕಲಿಲ್ಲ ಅನ್ನುವಂಥ ಅತ್ಯಂತ ಚೀಪ್ ಸ್ಟೇಟ್ಮೆಂಟನ್ನು ರಕ್ಷಣಾ ಸಚಿವರು ಪಾರ್ಲಿಮೆಂಟಲ್ಲಿ ಕೊಟ್ಟಾಗೆ ಗೊತ್ತಾಗುತ್ತೆ ಅವ್ರ ಕಥೆ ಏನಾಗಿದೆ ಅಂತ. ಹೀಗಿರುವಾಗ ಪಾಕಿಸ್ತಾನವನ್ನು ಬಗ್ ಬಡಿಯೋದು ದೊಡ್ಡದಲ್ಲ. ಭಾರತಕ್ಕೆ ಈ ಸಲ ಭೂಪಟದಿಂದಲೇ ಅಳಿಸುವಂಥ ಪ್ಲಾನ್ ಆಗಿದೆಯಾ ಅಥವಾ ಹೋಳು ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ತಿದ್ದಾರಾ ಮೋದಿ? ಏನೋ ಒಂದು ಆಗೋದಿದೆ, ಅದಕ್ಕೆ ಅಷ್ಟು ದೊಡ್ಡ ಮೀಟಿಂಗ್ ಆಗ್ತಿರೋದು. ಹರಿಯಾಣದಲ್ಲಿ ಕಂಪ್ಲೀಟ್ ಇವತ್ತು ರಾತ್ರಿಯಿಂದ ಬೆಳಗ್ಗೆ ತನಕ ಬ್ಲ್ಯಾಕ್ಔಟ್ಗೆ ಆದೇಶ ಕೊಡಲಾಗಿದೆ. ಅಂದರೆ ಎಕ್ಸ್ಪೆಕ್ಟೇಷನ್ ಇದೆ ಮತ್ತು ಡ್ರೋನ್ ದಾಳಿ ಆಗಬಹುದು ಅನ್ನುವಂಥ ಸುಳಿವೆಲ್ಲ ಇರೋದ್ರಿಂದ, ಗುಪ್ತಚರ ಮಾಹಿತಿ ಇರೋದ್ರಿಂದ ಅಂಥದ್ದೇನಾದರೂ ಮಾಡಿದ್ರೆ ಪಾಕ್ ಇವತ್ತು ಮತ್ತೆ ರಾತ್ರಿ ಬಾಲ ಬಿಚ್ಚಿದ್ರೆ ಇದೆಯಲ್ಲ, ನಾಳೆಯಿಂದ ಏನೋ ಒಂದು ನಡಿಬಹುದು. ಬಹುದೊಡ್ಡ ಬೆಳವಣಿಗೆಯ ಸುಳಿವನ್ನು ಕೊಡ್ತಾ ಇದೆ. ಪಿನಾಕ ರಾಕೆಟ್ ಅನ್ನ ಬಳಸಲಿದೆಯಾ ಭಾರತ? ಇದು ಬಳಸಿಬಿಟ್ರೆ 1 ನಿಮಿಷದ ಒಳಗಡೆ ಅಂದ್ರೆ 60 ಸೆಕೆಂಡ್ ಒಳಗಡೆ ಇಡೀ ಲಾಹೋರನ್ನ ಭಸ್ಮ ಮಾಡಿಬಿಡಬಹುದು. ಇಡೀ ಲಾಹೋರನ್ನ 1 ನಿಮಿಷದ ಒಳಗಡೆ ಭಸ್ಮ ಮಾಡೋ ತಾಕತ್ತಿರುವ ಪಿನಾಕ ರಾಕೆಟ್ ಬತ್ತಳಿಕೆಯಿಂದ ತೆಗೆದೇ ಬಿಡುತ್ತಾ ಭಾರತ? ನೋಡಿ, ಇದು ಒಂದು ಸಲಕ್ಕೆ 12 ರಾಕೆಟ್ ಏನೋ ಲಾಂಚ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಅಂದರೆ ಪಿನಾಕದಲ್ಲೂ ಸ್ಟೇಜಸ್ ಬರುತ್ತೆ, ನಾವು ಬಹುಶಃ 72 ರಾಕೆಟ್ ತನಕನೂ ಒಂದು ಸಲಕ್ಕೆ ಉಡಾವಣೆ ಮಾಡಬಹುದು ಅನ್ನೋ ಅಭಿಪ್ರಾಯನೂ ಇದೆ. ಬಟ್ 12 ರಾಕೆಟ್ ಮಿನಿಮಮ್ ಅದರಲ್ಲಿ ಇರುತ್ತೆ. 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದೇ ಸಲಕ್ಕೆ ಅದು ಇಷ್ಟು ರಾಕೆಟನ್ನು ಉಡಾಯಿಸಬಹುದು. 44 ಸೆಕೆಂಡ್ ತಗೊಂಡ್ರೆ 44 ಸೆಕೆಂಡಲ್ಲಿ ಸುಮಾರು ಬ್ಯಾಕ್ ಟು ಬ್ಯಾಕ್ 44 ಸೆಕೆಂಡಲ್ಲಿ 72 ರಾಕೆಟ್ ತನಕ ಬಿಡ್ಬೋದಂತೆ ಇದು. ಸೊ 1 ನಿಮಿಷದ ಒಳಗಡೆ ಇಡೀ ಲಾಹೋರನ್ನು ಭಸ್ಮ ಮಾಡುವಂಥ ಶಕ್ತಿ ಇರುವ ಪಿನಾಕ ಅಸ್ತ್ರವನ್ನು ತೆಗೆಯಲಿದೆಯಾ
ಬ್ರಹ್ಮಾಸ್ತ್ರ ಪ್ರಯೋಗ ಅಂತಾರಲ್ಲ, ಕಟ್ಟ ಕಡೆಯಲ್ಲಿ ಬರುತ್ತೆ ಅದು ಬ್ರಹ್ಮಾಸ್ತ್ರ ಪ್ರಯೋಗ. ಅದು ಪ್ರಯೋಗ ಮಾಡಿದ ಮೇಲೆ ವಾಪಸ್ ತೆಗಿಯೋಕ್ಕಾಗಲ್ಲ, ಪ್ರಯೋಗ ಮಾಡಿದ ಮೇಲೆ ಭಸ್ಮ ಗ್ಯಾರಂಟಿ ಅಂತಾರಲ್ಲ, ಅಂಥದ್ದೊಂದು ಬ್ರಹ್ಮಾಸ್ತ್ರವನ್ನು ತೆಗೆಯಲಿದೆಯಾ ಈಗ ಪಿನಾಕ. ರಾಕೆಟ್ ಪ್ರಯೋಗ ಆದರೆ ಪಾಕಿಸ್ತಾನ ಹೇಳ ಹೆಸರಿಲ್ಲದಂತಾಗಿ ಹೋಗುತ್ತೆ, ಅದು ಕೂಡ ನಿಮಿಷದ ಒಳಗಡೆ. ಅಂಥದ್ದೊಂದು ಅಭಿಪ್ರಾಯ ಆಗ ಕೇಳಿ ಬರ್ತಿದೆ, ಚಿಂತನೆ ಆಗ್ತಿದೆಯಂತೆ. ಆರ್ಮಿ ಮೂಲದಿಂದಾನೇ ಮಾಹಿತಿಗಳು ಹೊರಗಡೆ ಬರ್ತಾವಲ್ಲ, ನಿರ್ಧಾರ ಆಗಿಬಿಟ್ಟಿದೆ, ಘೋಷಣೆ ಆಗಿಬಿಟ್ಟಿದೆ ಅಲ್ಲ, ಚರ್ಚೆಯ ಹಂತದಲ್ಲಿದೆ. ಇದು ಭಯಂಕರ ವಿಧ್ವಂಸಕ ಅಂತಾರಲ್ಲ, ಅಂಥದ್ದೊಂದು ರಾಕೆಟ್, ರಣರಾಕ್ಷಸ ಯುದ್ಧಕ್ಕೆ ನಿಂತರೆ ಅಂತಹ ರಾಕೆಟನ್ನು ತೆಗೆಯೋ ಪರಿಸ್ಥಿತಿ ಬರಬಹುದು. ಮತ್ತೊಂದು ಸಲ ಟಚ್ ಮಾಡಿದ್ರು ಕೂಡ. ಯಾಕೆ ಪಿನಾಕ ವಿಚಾರ ಈಗ ದಿಢೀರ್ ಚರ್ಚೆಗೆ ಬಂತು ಅಂತ ಕೇಳಿದ್ರೆ, ಅದರ ಟ್ರಯಲ್ ಆಗಿದೆ ಇವಾಗ, ಅಂದರೆ ರೆಡಿನೆಸ್ ಟೆಸ್ಟ್ ಆಗಿದೆ. ಎಲ್ಲ ಶಸ್ತ್ರಾಸ್ತ್ರಗಳದ್ದು ಯುದ್ಧ ಕಾಲದಲ್ಲಿ ತಯಾರಿ, ಟ್ರಯಲ್ಲು, ಅವರ ಪರೀಕ್ಷಾರ್ಥ ಉಡಾವಣೆ ಮಾಡೋದು ಎಲ್ಲ ನಡೆದಿರುತ್ತಲ್ವ. ಸಹಜವಾಗಿ ಬಾರ್ಡ್ರಲ್ಲೇ ಹೋಗಿ ಯಾವ ರೀತಿ ನಡೆಸಿತ್ತು ಸೇನಾಭ್ಯಾಸ ಸಮರಾಭ್ಯಾಸವನ್ನು ಅಂತ ನೋಡಿದ್ವಿ. ಅದೇ ರೀತಿ ಈಗ ಪಿನಾಕ ರೆಡಿನೆಸ್ ಟೆಸ್ಟ್ ಆಗಿದೆ. ಸೊ ಎನಿ ಟೈಮ್ ಪಿನಾಕ ಪ್ರಯೋಗ ಆಗಬಹುದು, ಇದು ಬಹುದೊಡ್ಡ ವಿಧ್ವಂಸಕ ದಾಳಿಯನ್ನು ನಡೆಸಬಹುದು ಅನ್ನೋದಕ್ಕೆ ಈಗ ಅಪಾಯಕಾರಿ ಸೂಚನೆ ಸಿಗ್ತಿದೆ ಪಾಕಿಸ್ತಾನಕ್ಕೆ, ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ. ಮತ್ತೊಂದು ಕಡೆ ನೋಡಿ, ಯುದ್ಧದ ಪರಿಸ್ಥಿತಿ ಆಗುತ್ತೆ ಅನ್ನುವ ಮುನ್ಸೂಚನೆ, ಪ್ರಾಪರ್ ಅದು ಯುದ್ಧನೇ ಅಂತ ನಾವು ಹೇಳುವಂಥ ಪರಿಸ್ಥಿತಿ ಬರಬಹುದು ಅನ್ನೋದಕ್ಕೆ ಆಹಾರ ಇಲಾಖೆಯ ಮೀಟಿಂಗ್, ತುರ್ತು ಮೀಟಿಂಗ್ ಯಾವ್ಯಾವ ಇಲಾಖೆಗಳಿಂದ ನೋಡಿ, ಆರೋಗ್ಯ ಇಲಾಖೆಯ ಮೀಟಿಂಗ್, ಗೃಹ ಇಲಾಖೆಯ ಮೀಟಿಂಗ್, ರಕ್ಷಣಾ ಇಲಾಖೆ, ವಿದೇಶಾಂಗ ಇಲಾಖೆ ಸಹಜವಾಗಿ ಮೀಟಿಂಗ್ಗಳಾಗ್ತಿದ್ದಾವೆ. ಗೃಹ ಇಲಾಖೆ ಅಮಿತ್ ಶಾ ಅವರು ತುಂಬ ಪ್ರಮುಖವಾದಂಥ ಮೀಟಿಂಗನ್ನು ನಡೆಸಿದ್ದಾರೆ ಎಲ್ಲ ರಾಜ್ಯಗಳಲ್ಲಿ, ಅದರಲ್ಲೂ ಗಡಿ ಭಾಗದ ರಾಜ್ಯಗಳ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಧಾನಿ ಮೋದಿಯವರು ಖುದ್ದು ಪಂಜಾಬ್ ಮತ್ತು ಹರಿಯಾಣ ಮುಖ್ಯಮಂತ್ರಿಗಳಿಗೆ ಮಾತಾಡಿ ಸಣ್ಣ ಪ್ರಾಬ್ಲಮ್ಮು ಆಗಬಾರ್ದು ಗಡಿಯಲ್ಲಿ, ಅಲ್ಲಿ ಜಾಸ್ತಿ ರಿಸ್ಕ್ ಇದೆ ಅನ್ನೋ ಕಾರಣಕ್ಕೆ ಇನ್ಸ್ಟ್ರಕ್ಷನ್ ಹೋಗಿದೆ. ಸೊ ಗೃಹ ಇಲಾಖೆ ರಾಜ್ಯವ್ಯಾಪಿ ಈಗ ಎಲ್ಲ ಬಗೆಯಲ್ಲೂ ರಕ್ಷಣೆ ಭದ್ರತೆಯ ಬಗ್ಗೆ ಕಾಳಜಿ ವಹಿಸ್ತಾ ಇದೆ. ಆಹಾರ ಇಲಾಖೆ ಯುದ್ಧ ಅಂತ ಬಂದಾಗ ಸ್ಯಾಂಕ್ಷನ್ಸು, ಬೇರೆ ದೇಶಗಳಿಂದ ಏನು ಕಾರ್ನರ್ ಮಾಡುವಂಥ ಪ್ರಯತ್ನ, ಆ ಹಂತಕ್ಕೆ ಹೋದ್ರೂ ನಾವು ರೆಡಿ ಇರಬೇಕಲ್ಲ. ನಮ್ಮ ಬಳಿ ಆಹಾರ ಧಾನ್ಯಗಳ ಕೊರತೆಯಾಗದಂತೆ ನೋಡ್ಕೊಳ್ಬೇಕು. ಅಂಥ ರೂಮರ್ಸ್ ಎಲ್ಲ ಹಬ್ತಿದ್ದಾವೆ, ಬಟ್ ಅಂಥದ್ದು ಸದ್ಯಕ್ಕಂತೂ ಏನೂ ಇಲ್ಲ, ಬಟ್ ಆಗದಂತೆ ನೋಡ್ಕೊಳ್ಬೇಕು. ಸ್ಟಾಕು, ಮತ್ತೊಂದು ಫ್ಯೂಯಲ್ಲು ಸಮಸ್ಯೆ ಆಗಬಾರ್ದು. ಆರೋಗ್ಯ ಇಲಾಖೆ ಅಂತೂ ಈ ಸಮಯದಲ್ಲಿ ತುಂಬ ಎಮರ್ಜೆನ್ಸಿ ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ಯಾವುದೇ ರೀತಿಯಲ್ಲಿ ಹಾನಿಗಳಾದರೂ ಕೂಡ ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೆ. ಈ ಇಲಾಖೆಗಳ ತುರ್ತು ಮೀಟಿಂಗ್ ಬಹಳ ಮಹತ್ವ ಪಡ್ಕೊಳ್ತಿದೆ. ಯುದ್ಧವೇ ಆಗಬಹುದು ಭಾರತ ಪಾಕಿಸ್ತಾನದ ನಡುವೆ ಅನ್ನೋದಕ್ಕೆ ಸಾಕ್ಷಿ ಅನ್ನುವಂತಿರುವಂಥ ಬೆಳವಣಿಗೆಗಳು ಇವೆಲ್ಲ. ಅದಕ್ಕಿಂತ ಪ್ರಮುಖವಾಗಿ ಗಮನ ಸೆಳೆತಿರುವಂಥ ಮತ್ತೊಂದು ಬೆಳವಣಿಗೆ, ಮೋದಿ ಆರ್ಮಿಯ ವೆಟ್ರನ್ಸ್ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಅಂದರೆ ಕೆಲವರೆಲ್ಲ ರಿಟೈರ್ಡ್ ಆದರೂ ಕೂಡ ತುಂಬ ಅಂತಹ ಸಂದಿಗ್ಧ ಪರಿಸ್ಥಿತಿಗಳನ್ನು ಅಟೆಂಡ್ ಮಾಡಿದವರು ಇರ್ತಾರೆ, ಅಂತಹ ಯುದ್ಧ ಪರಿಸ್ಥಿತಿಗಳನ್ನು ಹ್ಯಾಂಡಲ್ ಮಾಡಿದವರು ಇರ್ತಾರೆ. ಅವ್ರಿಗೆ ವಿಶೇಷವಾದಂಥ ಒಂದು ಅನುಭವ, ಅಭಿಪ್ರಾಯ, ಅವ್ರ ಐಡಿಯಾಸು, ಯಾವ ಪಾಯಿಂಟಲ್ಲಿ ನಮ್ಮ ವೀಕ್ನೆಸ್ಸು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕಂತನೋ, ಅಥವಾ ಅವ್ರ ವೀಕ್ನೆಸ್ ಬಗ್ಗೆ ತಿಳ್ಕೊಳ್ಳೋದು, ಶತ್ರುಗಳ ವೀಕ್ನೆಸ್ ಬಗ್ಗೆ ಯಾವುದೇ ಬಗೆಯಲ್ಲಿರಬಹುದು. ಆ ರೀತಿ ಸೇನೆಯ ಹಿರಿಯರು, ರಿಟೈರ್ಡ್ ಆಗಿದ್ದವರು ಅಥವಾ ಇಂಥ ಸಂದರ್ಭಗಳನ್ನು ಹ್ಯಾಂಡಲ್ ಮಾಡಿದವ್ರ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಅಲ್ಲಿಂದ ಐಡಿಯಾಸನ್ನು ತಗೊಂಡಿರೋದು ಕೂಡ ಅತ್ಯಂತ ಮಹತ್ವ ಪಡ್ಕೊಳ್ತಿದೆ. ಇದು ನೆಕ್ಸ್ಟ್ ಲೆವೆಲ್ ಆಪರೇಷನ್ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿಯನ್ನು ಕೊಡ್ತಿರೋ ಬೆಳವಣಿಗೆಗಳಿವು. ಹೆಂಗೆ ಕೊಟ್ಟಿದೆ ಭಾರತ ಅನ್ನೋದು ನೋಡಿದ್ವಿ, ಸಾಕ್ಷಿ ಇಟ್ಟಿದೆ. ಇವತ್ತು ಆಫೀಸರ್ಸ್ ಬಂದು ಎಕ್ಸ್ಪ್ಲೇನ್ ಮಾಡಿದ್ರು, ಏನೇನು ಧ್ವಂಸ ಮಾಡಿದ್ದೀವಿ ನಾವು, ಏನು ಎತ್ತ, ಎಷ್ಟು ಡ್ರೋನ್ ಬಂದಿತ್ತು, ಎಷ್ಟು ಮಿಸೈಲ್ ಬಂದಿತ್ತು, ವಿಡಿಯೋ ಸಮೇತ ಇದೆ. ನಾವು ಕೂಡ ಅದನ್ನು ಡೀಟೇಲ್ ಆಗಿ ಇಟ್ಟಿದ್ದೀವಿ. ಇನ್ನೊಂದು ಸಲ ಇವತ್ತು ರಾತ್ರಿ ಅಥವಾ ಅದಾದಮೇಲೆ ಬಾಲ ಬಿಚ್ಚಿದ್ರೆ ಪಿನಾಕ ಬರೋದು ಗ್ಯಾರಂಟಿ. ಸದ್ಯ ಈಗ ಅಂಥ ಮೀಟಿಂಗ್ ಆಗ್ತಿದೆ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಆಗ್ತಿರೋದು ನೋಡಿದ್ರೆ ಭಾರತ ಇದನ್ನು ಇಲ್ಲಿಗೆ ನಿಲ್ಲಿಸೋ ಥರ ಕಾಣಿಸ್ತಾ ಇಲ್ಲ. ಬಲೂಚಿಸ್ತಾನ ಸ್ವಾತಂತ್ರ್ಯವನ್ನು ಮಾಡಿಯೇ ತೀರುತ್ತಾ ಭಾರತ ಅನ್ನೋದೊಂದು ಕುತೂಹಲ. ಅಲ್ಲಿ ಅಫ್ಘಾನ್ ಬಾರ್ಡ್ರಲ್ಲೂ ಕೂಡ ತೀವ್ರ ಸಂಘರ್ಷ ಆಗ್ತಿದೆ. ಸೌತ್ ವಾಜುರಿಸ್ತಾನ್ ಭಾಗದಲ್ಲಿ ಸಂಘರ್ಷ, ಪಾಕಿಸ್ತಾನದ 20 ಸೈನಿಕರನ್ನ ಹೊಡೆದು ಹಾಕಿದೆ ಅಲ್ಲಿನ TTP. ಹೀಗೆಲ್ಲ ನಡೀತಿದೆ ಅಂದರೆ ಪೂರಕವಾಗಿ ಏನೋ ಒಂದು ಡೆವಲಪ್ಮೆಂಟ್ ಆಗೋದಿದೆಯಾ? ಇಲ್ಲ ಅಂದರೆ ಒಂದು ಹಂತಕ್ಕೆ ಭಾರತ ಟಾರ್ಗೆಟ್ ರೀಚ್ ಆಗಿದೆ. ಇವತ್ತಿಗೆ ಸಿಕ್ಕಾಪಟ್ಟೆ ಧ್ವಂಸ ಮಾಡಿದ್ದಾಗಿದೆ ಡ್ರೋನ್ ದಾಳಿಯ ಮೂಲಕವೇ. ಆದರೆ ಭಾರತ ಇದಾದ ಮೇಲೆ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋಕೆ ಬಯಸ್ತಾ ಇದೆಯಾ ಈ ಯುದ್ಧವನ್ನು? ಸಣ್ಣದಾಗಿ ದಾರಿ ಓಪನ್ ಆದರೂ ಕೂಡ ನಾವಾಗೆ ಯಾವುದು ಎಸ್ಕಲೇಟ್ ಮಾಡಲ್ಲ, ರಿಟಾಲಿಯೇಟ್ ಮಾಡ್ತೀವಿ ಅಷ್ಟೇ. ಅದನ್ನು
ಪ್ರತಿ ಹಂತದಲ್ಲೂ ಭಾರತ ಹೇಳ್ಕೊಂಡು ಬರ್ತಿದೆ, ನಾವಾಗಿ ಯುದ್ಧ ಬಯಸ್ತಿಲ್ಲ, ನೀವು ಬಂದ್ರೆ ನಾವು ಬಿಡಲ್ಲ. ಪ್ರತಿ ಹಂತದಲ್ಲೂ ನಾವು ಮಾಡ್ಕೊಂಡು ಹೋಗಿದ್ದಷ್ಟೇ. ಉಗ್ರರನ್ನ ಹೊಡೆದ್ವಿ, ಅವರೇ ನಮ್ಮ ನಾಗರಿಕರು ಅಂತ ಬಂದರು, ಹೊಡೆಸ್ಕೊಂಡು ಹೋದರು. ಮತ್ತೆ ಡ್ರೋನ್ ದಾಳಿ ಮಾಡಿದ್ರು, ಹೊಡೆದು ಭಸ್ಮ ಮಾಡಿ ಬಿಸಾಕಿದ್ದಾಯ್ತು. ಅವರ ಮಿಲಿಟರಿ ನೆಲೆಗಳ ಮೇಲೇನೆ ದಾಳಿ ಆಯಿತು. ಯಾವ ರೀತಿ ಆಗಿದೆ ಪಾಕಿಸ್ತಾನದ ಕಥೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅವರ ರಕ್ಷಣಾ ಸಚಿವರನ್ನ, ಅವರ ಪ್ರಧಾನಿಯನ್ನ ಬಾಯಿಗೆ ಬಂದಂಗೆ ಅಲ್ಲಿನ MP ಗಳೇ ಬೈತಾ ಇದ್ದಾರೆ. ಹಾಗೆ ಪ್ರಧಾನಿ ನಾಪತ್ತೆ, ಪಾರ್ಲಿಮೆಂಟಲ್ಲೂ ಇಲ್ಲ, ಎಲ್ಲೂ ಸೀನ್ಗೆ ಸಿಗ್ತಾ ಇಲ್ಲ. ಮುನೀರಿನ ಕಥೆ ಏನಾಗಿದೆ ಅನ್ನೋದನ್ನು ಕೂಡ ಗಮನಿಸಿದಿರಿ. ಇಷ್ಟೆಲ್ಲ ಅಲ್ಲೋಲ ಕಲ್ಲೋಲ ಆಗಿದೆ ಪಾಕಿಸ್ತಾನದಲ್ಲಿ. ಇದು ರೈಟ್ ಟೈಮ್ ಅಂತ ಇಟ್ಟಿದೆ ಭಾರತ. ಈ ಟೈಮಲ್ಲಿ ಸರಿಯಾಗಿ ಹೊಡೆಯತ್ತ ಪಿನಾಕ ಕಡೆಗೆ ಈಗ ಎಲ್ಲರ ಚಿತ್ತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.